ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಆಗಿದ್ದು ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿದ್ರೆ ಅಥವಾ ಎರಡನೇ ಮದುವೆ ಆಗೋದಕ್ಕೆ ಕೂಡ ವರ ಹುಡುಕಾಟ ಮಾಡ್ತಿದ್ರೆ ನಿಮ್ಮ ಫೋಟೋ ಸಮೇತ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಿಮಗೆ ಇಷ್ಟ ಆಗುವಂಥ ಒಳ್ಳೆಯ ಹುಡುಗಿನ ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಇವತ್ತು ಭಾಮಾ ಅಂತ ಇವರು ಒಂದು ಪ್ರೊಫೈಲ್ ಕಳಿಸಿರೋದು. ಆ್ಯಂಡ್ ಇವರು ಬಂದುಬಿಟ್ಟು ಗೌಡ್ರು, ವಯಸ್ಸು ಬಂದು 32 ವರ್ಷ. ನಾನು ಫೋಟೋ ಕೂಡ ತೋರಿಸ್ತಿದ್ದೀನಿ. ಇವರ ವಿಚಾರ ಏನಂದರೆ ಎರಡನೇ ಮದುವೆ ಆಗಬೇಕು ಅಂತ ಹೇಳಿದ್ದಾರೆ. ಅದು ಮದುವೆನೇ ಆಗಿರಲಿ, ಸಂಬಂಧನೇ ಆಗಿರಲಿ ಅಂತ ಹೇಳಿದರು. ನನಗೆ ಮದುವೆ ಆಗಿದೆ, ಆದರೆ ಮಕ್ಕಳಾಗಿಲ್ಲ. ಬೇರೆ ಒಂದು ಗಂಡಸಿನ ಜೊತೆ ಸಂಬಂಧ ಬೆಳೆಸುವಂತಹ ಒಂದು ಆಸೆ ಆಗಿದೆ. ಆ್ಯಂಡ್ ನಾನು ನೋಡೋದಕ್ಕೆ ಸ್ಲಿಮ್ ಆಗಿದ್ದೇನೆ, ಕೆಲಸ ಎಲ್ಲ ರೀತಿಯಲ್ಲಿ ಬರುತ್ತೆ, ನನ್ನಲ್ಲಿ ಏನೂ ಕೂಡ ತೊಂದರೆ ಇಲ್ಲ. ನನ್ನ ಗಂಡನಲ್ಲಿ ತುಂಬ ತೊಂದರೆ ಇದೆ. ಆ ತೊಂದರೆಗೋಸ್ಕರ ನನ್ನ ಜೀವನ, ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನನ್ನ ಮನೆಯವರು ಒತ್ತಾಯದ ಮೇರೆಗೆ, ಜೊತೆಗೆ ನನ್ನ ಒಂದು ಸ್ವಯಂ ಇಚ್ಛೆಯಿಂದ ನಾನು ಹುಡುಗನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನ್ನ ಎತ್ತರ ಬಂದುಬಿಟ್ಟು 4.1 ಸೆಂಟಿಮೀಟರ್ನ ಎತ್ತರ ಇರತಕ್ಕಂಥ ಭಾಮಾ ಅವರಿಗೆ ಈ ರೀತಿ ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಹುಡುಗ ಬೇಕು ಅಂತ ಹೇಳಿರೋದು. ಸೊ ನನ್ನ ಒಂದು ಗಂಡ ಡ್ರೈವರ್ ಆಗಿ ಕೆಲಸ ಮಾಡ್ತಿರೋದು. ಬಾಡಿಗೆ ಅಂತ ಹೋದರೆ 2-3 ದಿನ ಆ ಕಡೆನೇ ಹೋಗ್ತಾರೆ, ಬರೋದು ಯಾವಾಗಲಾದರೂ ಒಮ್ಮೆ ಬರ್ತಾರೆ. ನನಗೆ ಒಬ್ಬಳಿಗೆ ಮನೇಲಿ ಬಿಟ್ಬಿಟ್ಟು ಹೋಗೋದು ಅವರು. ಅವ್ರ ಕೈಯಲ್ಲೂ ಕೂಡ ಏನೂ ಕೂಡ ಆಗಲ್ಲ. ಯಾಕಂದರೆ ಟೀನೇಜಲ್ಲಿ ಇರಬೇಕಾದ್ರೆ ಆ ಹುಡುಗಿರ ಸಹವಾಸ, ಆಂಟಿಗಳ ಸಹವಾಸ ಅಂತ ಮಾಡಿಬಿಟ್ಟು ಫುಲ್ಲು ಅವ್ರ ಬಾಡಿಯಲ್ಲಿರ್ತಕ್ಕಂಥ ಎಲ್ಲನೂ ಕೂಡ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಮದುವೆ ಆಗಿಬಿಟ್ಟು ಪ್ರಸ್ತುತ ಕೆಲಸ ಅಂತ ಓಡಾಡಿದ್ರೆ ಏನು ಯೂಸು? ಯಾವಾಗ ಏನೆಲ್ಲ ಮಾಡ್ಕೋಬೇಕು ಆವಾಗಲೇ ಮಾಡ್ಕೊಳ್ಬೇಕು ಅಂತ ಇವರು ಕೂಡ ಹೇಳ್ತಿರೋದು ನೋಡಿ ಸ್ನೇಹಿತರೆ. ಆ್ಯಂಡ್ ತುಂಬ ಬೇಜಾರು ಆಗಿದ್ದೇನೆ. ಇನ್ನೊಬ್ಬನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಕೂಡ ನಾನು ಮಾಡಿದ್ದೇನೆ. ಸೊ ನನ್ನ ಬಗ್ಗೆ ನೀವು ಇಷ್ಟು ತಿಳ್ಕೊಂಡಿದ್ದೀರಾ. ಸೊ ನಿಮಗೇನಾದರೂ ನಾನು ಈ ರೀತಿ ಮಾಡ್ತಿರೋದು ಸರಿ ಅಂತ ಅನಿಸಿದರೆ ನೀವು ನನ್ನ ಜೊತೆ ಸಂಬಂಧನ ಬೆಳೆಸ್ಬೋದು. ಅಪ್ಪಟ ಕನ್ನಡಿಗನಾಗಿರಬೇಕು, ಜೊತೆಗೆ ಕನ್ನಡ ಮಾತಾಡಬಲ್ಲವನಾಗಿರ್ಬೇಕಂತೆ. ಆ್ಯಂಡ್ ಹುಡುಗ ಬಂದುಬಿಟ್ಟು ಮೀಸೆ ಗಡ್ಡ ಬಿಟ್ಟಿರ್ತಕ್ಕಂಥವನು, ಒಂದು 4.5 ಸೆಂಟಿಮೀಟರ್ವರೆಗೂ ಹೈಟ್ ಕೂಡ ಇರಬೇಕು. ನಿಮ್ಮದು ಮನೆ ಇರಬೇಕು, ಜೊತೆಗೆ ದುಡ್ಡಿನ ವಿಚಾರ ಮತ್ತು ನನಗೆ ಹೋಗೋಬ್ಬರ ಖರ್ಚಿನ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅವರು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ದುಡ್ಡು ಕೊಡ್ತಾರೆ. ಆ್ಯಂಡ್ ಇದೇ ಗಾಡಿನ ಕೊಟ್ಬಿಟ್ಟು ಕಳಿಸ್ತಾರೆ, ನೀವು ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಜಸ್ಟು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು. ನಾನು ಬಳ್ಳಾರಿನಲ್ಲಿದ್ದೀನಿ, ಹಾಸನದಲ್ಲಿ, ಹಾವೇರಿ, ಎಲ್ಲಿದ್ದರೂ ಕೂಡ ಇವರು ಇದೇ ಕಲರ್ ಗಾಡಿ ಕೊಟ್ಟು ಕಳಿಸ್ತಾರೆ. ಅವರು ಫೋಟೋ ಕಳಿಸಿರೋದೇ ಇದಕ್ಕೆ. ಸೊ ನೋಡ್ಕೊಳ್ಳಿ, ಆಮೇಲೆ ಕನ್ಫ್ಯೂಷನ್ ಆಗಬೇಡಿ. ಸೊ ಅಲ್ಲಿ ಹೇಳಿರೋದೇ ಬೇರೆ, ಇಲ್ಲಿ ಕಳಿಸಿರೋದು ಬೇರೆ ಅಂತಂದ್ಬಿಟ್ಟು. ಹಾಗಾಗಿನೇ ಅವರು ಇದೇ ಕಲರ್ ಗಾಡಿ ಕಳಿಸ್ತೀನಿ ನಾನು. ಇದರಲ್ಲಿನೇ ನೀವು ನಾನು ಕರೆದ ಕಡೆ ಬರಬೇಕು, ಅದು ನನ್ನ ಒಂದು ಗಂಡ ಊರಿಗೆ ಹೋದಾಗ ಮಾತ್ರ ಅಂತ ಹೇಳಿರೋದು. ಅಫ್ಟು 1 ವೀಕಲ್ಲಿ ಒಂದು 2-3 ದಿನ ಹೋಗ್ತಾರೆ ಅವರು, 3 ದಿನ ಅಷ್ಟೇ ಇವ್ರ ಜೊತೆ ಇರ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದು ಕೂಡ ತುಂಬ ಮೋಸದ ಒಂದು ದಿನಗಳಾಗಿರುತ್ತೆ. ಬಂದ ತಕ್ಷಣ ನನಗೆ ಬೆನ್ನೊತ್ತು ಅಂತ ಅಂತಾರೆ. ಅದು ಬಿಟ್ಟರೆ ನನಗೆ ತುಂಬ ತಲೆನೋವು, ತಲೆ ಹೊತ್ತು ಅಂತ ಅಂತಾರೆ. ಅಡುಗೆ ಇದು ಬೇಡ ಅದು ಮಾಡು ಅಂತ. ಈ ರೀತಿ ಟಾರ್ಚರ್ಗಳನ್ನೇ ಅನುಭವಿಸಿದಂಥ ನನ್ನ ಲೈಫ್ನಲ್ಲಿ ಸುತ್ತಾಡೋದು ಯಾವಾಗ, ಲೈಫ್ನ ಎಂಜಾಯ್ ಮಾಡೋದು ಯಾವಾಗ, ಒಂದು ಗಂಡಿನ ಜೊತೆ ಕೂತ್ಕೊಂಡು ಮಾತನಾಡೋದು ಯಾವಾಗ, ಅವನ ಜೊತೆ ಮಲ್ಕೊಳ್ಳೋದು ಯಾವಾಗ, ನೀವೇ ಹೇಳಿ. ಸೊ ಥಿಂಕ್ ಮಾಡಿ ನಾನು ಒಂದು ಈ ಡಿಸಿಷನ್ಗೆ ಬಂದಿದ್ದೇನೆ ಅಂತ ಇವರು ಖುದ್ದಾಗಿ ನಮಗೆ ಮೇಲ್ ಮೂಲಕ ಕಳಿಸಿದರು. ನೀವು ಕೂಡ ತುಂಬ ಜನ ಖಾಲಿ ಇರ್ತೀರಾ, ಯಾರಾದರೂ ಹುಡುಗಿ ಜೊತೆ ಸಂಬಂಧ ಬೆಳೆಸಬೇಕು, ಒಳ್ಳೆಯ ರೀತಿಯಲ್ಲೂ ಬೆಳೆಸಬೇಕು, ಜೊತೆಗೆ ಕೆಟ್ಟ ರೀತಿಯಲ್ಲಿ ಬೆಳೆಸಬೇಕು ಅಂತ ಹಲವಾರು ಜನ ಕಾಯ್ಕೊಂಡು ಕೂತ್ಕೊಳ್ತಾರೆ. ಅವರಿಗೆ ಈ ರೀತಿ ಆಫರ್ ಬರೋದು ತುಂಬ ಅಂದರೆ ಕಡಿಮೆ. ಸೊ ಇದು ಬಂದಿದೆ, ಯಾರು ಕೂಡ ಬಿಡಬೇಡಿ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ನೋಡ್ಕೊಂಬಿಡಿ, ಸುಮ್ಮನೆ ಒಂದು ರೌಂಡ್ ಕಣ್ಣ ಇಸ್ಕೊಂಬಿಡಿ. ಯಾಕಂದರೆ ಬೈ ಚಾನ್ಸು ಅವರು ಕಳಿಸಿರ್ತಕ್ಕಂಥ ಕಾರ್ ಇದಾಗಿರ್ತಕ್ಕಂಥದ್ದು. ಡ್ರೈವರು ಅಂತ ಏನಾದರೂ ಬರದೇ ಇರೋ ಕಾರಣ, ಆವಾಗ ಪ್ರಸ್ತುತ ಹುಷಾರಿಲ್ಲದ ಕಾರಣ ನಿಮಗೇನಾದರೂ ಡ್ರೈವಿಂಗು ಅಂತ ಬರ್ತಿತ್ತು ಅಂದರೆ ನೀವು ಕಾರು ಓಡಿಸ್ಕೊಂಡು ಬರ್ಬೋದು ಸ್ನೇಹಿತರೆ. ಸೊ ಬೈ ಚಾನ್ಸ್ ಅವನು ಕುಡ್ಕೊಂಡು ಎಲ್ಲಾದರೂ ಹೋಗ್ತಾನೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಮಾಡ್ತಾನೆ, ಇಂಥ ಇಶ್ಯೂಗಳೆಲ್ಲನೂ ಕೂಡ ಪ್ರಸ್ತುತ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನೀವು ಕೂಡ ಡ್ರೈವಿಂಗ್ ಕಲೀರಿ ಅಂತ ಹೇಳಿದ್ದಾರೆ. ಅಪ್ ಟು 7 to 8 ಲ್ಯಾಕ್ಸಲ್ಲಿ ಈ ಒಂದು ಕಾರ್ ಇರ್ತಕ್ಕಂಥದ್ದು. ಆ್ಯಂಡ್ ಸ್ಟೇರಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಸೀಟ್ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟು ಕೂಡ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು 5.1 ಇಂಚಸ್ನ ಗ್ಲಾಸ್ ಕೂಡ ಅವೈಲಬಿಲಿಟಿ ಮಾಡಿದ್ದಾರೆ. ಸೊ ಇದು ರಿಯಾಲಿಟಿ ಇರ್ತಕ್ಕಂಥ ಕಾರಿನ ಮಾಹಿತಿ. ಸೊ ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.